ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮೈಕ್ರೋಫೋನ್ ಯಾವುದು ಅಂತಂದರೆ ಫಿಫೈನ್ ಕಂಪ್ನಿಯ K052 ಅನ್ನುವಂಥ ಮೈಕ್ರೋಫೋನು. ಅದರ ಯೂಸರ್ ಮ್ಯಾನ್ಯುವಲ್ ಇಲ್ಲಿದೆ ನೋಡ್ರಿ. ಇದೊಂದು USB ಫ್ಲೆಕ್ಸಿಬಲ್ ನೆಕ್ಕನ್ನು ಹೊಂದಿರುವಂಥ ಮೈಕ್ರೋಫೋನ್ ಆಗಿದೆ. ಇದರ ವಿಶೇಷತೆ ಏನಂತಂದರೆ ಇದರ ಮಾಡೆಲ್ ನಂಬರು K052 ಅಂತಿದೆ. ಆಮೇಲೆ ಇದೊಂದು ಕಂಡೆನ್ಸರ್ ಮೈಕ್ರೋಫೋನು. ಇದರ ಪೋಲಾರ್ ಪ್ಯಾಟರ್ನ್ ಹೆಂಗಿದೆ ಅಂತಂದರೆ ಕಾರ್ಡೆಡ್. ಆಮೇಲೆ ಇದರ ಸೆನ್ಸಿಟಿವಿಟಿ ಎಷ್ಟಿದೆ ಅಂದರೆ -20 to 2 dB ಇದೆ. ಆಮೇಲೆ ಇದು ಆಪ್ರೇಟ್ ಆಗಲಿಕ್ಕೆ ಎಷ್ಟು ವೋಲ್ಟೇಜ್ ಬೇಕಂದರೆ 5 ವೋಲ್ಟ್ ಬೇಕು. ಆಮೇಲೆ ಫ್ರೀಕ್ವೆನ್ಸಿ ರೆಸ್ಪಾನ್ಸು 50 Hz to 17 kHz ಆಮೇಲೆ S&N ರೇಷಿಯೋ ಮೋರ್ ದ್ಯಾನ್ 55 dB ಇದೆ. ಆಮೇಲೆ ಸ್ವಿಚ್ ಹೆಂಗಿದೆ ಅಂತಂದರೆ ಫ್ಲ್ಯಾಟ್ ಪುಷ್ ಆನ್ ಆಫ್ ಇದೆ. ಆಮೇಲೆ ಅದರ ಪೋಲಾರ್ ಪ್ಯಾಟರ್ನನ್ನು ಇಲ್ಲಿ ತೋರಿಸಿದ್ದಾರೆ ನೋಡ್ರಿ. ಈ ರೀತಿಯಾಗಿ ಅದು ವರ್ಕ್ ಆಕೈತಿ. ಇಷ್ಟು ಇದು ಗೂಸ್ ನೆಕ್ ಮೈಕ್ರೋಫೋನದ ವಿಶೇಷತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲಿ ಇದರ ಬೇಸ್, ಇದು ಮೈಕ್ರೋಫೋನದ ಬೇಸ್ ಸ್ಲಿಪ್ ಆಗಲ್ಲ. ಇದೊಂದು ಟೇಬಲ್ ಟಾಪ್ ಮೈಕ್ರೋಫೋನು. ಇಲ್ಲಿ ಗ್ರಿಪ್ ಇದೆ, ಬೀಳೋದಿಲ್ಲ, ಏನಿಲ್ಲ. ಆಮೇಲೆ 2 ಮೀಟರ್ ಕೇಬಲ್ ಇದೆ. ಆಮೇಲೆ ಇಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ ಫ್ಲೆಕ್ಸಿಬಲ್ ಆಗಿದೆ. ಆಮೇಲೆ ಇಲ್ಲೊಂದು ಮೆಟಲ್ ಪೈಪ್ ಇದೆ. ಆಮೇಲೆ ಫ್ಲೆಕ್ಸಿಬಲ್ ಹೆಡ್ ಮತ್ತು ಫ್ಲೆಕ್ಸಿಬಲ್ ಬಾಟಮನ್ನು ಹೊಂದೈತಿ. ಇಷ್ಟು. ಆಮೇಲೆ ಈ ಮೈಕ್ರೋಫೋನನ್ನು ಪರ್ಚೇಸ್ ಮಾಡಿದಾಗ ಇದರದ್ದು ಬ್ರಾಂಡ್ ಏನು ಅಂತಂದರೆ ಫಿಫೈನ್. ಇದೊಂದು USB ಮೈಕ್ರೋಫೋನು. ಇದನ್ನು ಇನ್ನೊಂದು ಅರ್ಥದಲ್ಲಿ ಇನ್ನೊಂದು ಹೆಸರಿನಿಂದ ಏನಂತ ಕರಿಬೋದು ಅಂತಂದರೆ ಟೇಬಲ್ ಟೈಪ್ ಮೈಕ್ರೋಫೋನು. ಈಗ ನೀವು ಕಾನ್ಫರೆನ್ಸ್ ಮಾಡುವಲ್ಲಿ, ಆಮೇಲೆ ಜೂಮ್ ಮೀಟ್ ಮಾಡುವಲ್ಲಿ ಇಂಥ ಮೈಕ್ರೋಫೋನ್ ಬಳಸಿದ್ದನ್ನು ನೀವು ನೋಡಿರ್ಬೋದು. ಇದರ ವಿಶೇಷತೆ ಏನಂತಂದರೆ ಇದೊಂದು ವ್ಯಾಲ್ಯೂಮ್ ಬಟನ್ನ ಹೊಂದೈತಿ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ. ಇದು ವ್ಯಾಲ್ಯೂಮ್ ಬಟನ್ ಅಂದರೆ ಆಡಿಯೋ ರೆಕಾರ್ಡಿಂಗ್ ವ್ಯಾಲ್ಯೂಮನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಒಂದು ಇಂಡಿಕೇಟರ್ ಲೈಟ್ ಇದೆ. ಆಮೇಲೆ ಒಂದು ಬಟನ್ ಇದೆ. ಇದು ಬಟನ್ ಅಂದರೆ ಮ್ಯೂಟ್ ಮಾಡಲಿಕ್ಕೆ. ಆಮೇಲೆ ಇದು ಗ್ರೀನ್ ಲೈಟ್ ತೋರಿಸ್ತಂದರೆ ಮ್ಯೂಟ್ ಆಗಿಲ್ಲ, ಆಡಿಯೋ ರೆಕಾರ್ಡಿಂಗ್ ಆಗ್ತಾಯಿದೆ ಅಂತ ತೋರಿಸ್ತೈತಿ. ರೆಡ್ ಬಂದಿತ್ತಂದರೆ ಇದು ಮ್ಯೂಟ್ ಆಗ್ತೈತಿ, ಆಡಿಯೋ ರೆಕಾರ್ಡ್ ಆಗ್ತಾಯಿಲ್ಲ ಅಂತ ಅರ್ಥ. ಆಮೇಲೆ ಇದು ರೆಕಾರ್ಡಿಂಗ್ ವ್ಯಾಲ್ಯೂಮನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆಮೇಲೆ ಈ ಮೈಕನ್ನು ಪರ್ಚೇಸ್ ಮಾಡಿದಾಗ ಇದೊಂದು ಮೈಕ್ ಬರ್ತೈತಿ. ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ವಿಂಡ್ ಮಪ್ಪು ಇದೊಂದು ಇಷ್ಟೇ. ಆಮೇಲೆ ಇದೊಂದು ಯೂಸರ್ ಮ್ಯಾನುವಲ್ ಬರ್ತೈತಿ, ಇಷ್ಟೇ. ಆಮೇಲೆ ಇದೊಂದು ಬಿಲ್ಟ್ ಕ್ವಾಲಿಟಿ ಆಮೇಲೆ ಚೆನ್ನಾಗಿದೆ. ಇದೊಂದು ಪ್ರೊಫೆಷ್ನಲ್ ಮೈಕ್ರೋಫೋನ್ ಆಗಿದೆ, ನೋಡಲಿಕ್ಕೆ ಇದೆ. ಆಮೇಲೆ ಟೇಬಲ್ ಮೇಲೆ ಇಟ್ಟಾಗ ಇದೊಂದು ಒಳ್ಳೆ ಗ್ರಿಪ್ ಇದೆ, ಬೀಳುವುದಿಲ್ಲ, ಏನಿಲ್ಲ, ಸಾಲಿಡ್ ಆಗಿದೆ. ಆಮೇಲೆ 2 ಮೀಟರ್ವರೆಗೆ ದೂರದಿಂದ ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಇಷ್ಟು ಈ ಮೈಕ್ರೋಫೋನ್ ಬಗ್ಗೆ ಆಯಿತು. ಇನ್ನು ಇದರ ಆಡಿಯೋ ಕ್ವಾಲಿಟಿ ಹೆಂಗಿದೆ, ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಹೆಂಗಿದೆ, ಆಮೇಲೆ ಈ ಗೇನ್ ಬಟನ್ ಇದೆ ಅಲ್ಲ, ಇಲ್ಲಿ ಇದೆ ನೋಡ್ರಿ, ಗೇನ್ ಅಥವಾ ವ್ಯಾಲ್ಯೂಮ್ ಬಟನ್ ಇದೆ, ನಾಬ್ ಇದೆಯಲ್ಲ, ಇದನ್ನು 50% ಇಟ್ಟಾಗ ಯಾವ ರೀತಿಯಾಗಿ ಇದು ಆಡಿಯೋನ ಕ್ಯಾಪ್ಚರ್ ಮಾಡ್ತೈತಿ. ಆಮೇಲೆ ಫುಲ್ ಇಟ್ಟಾಗ ಇದು ಆಡಿಯೋ ಹೇಗೆ ಕ್ಯಾಪ್ಚರ್ ಮಾಡ್ತೈತಿ. ಆಮೇಲೆ ಇದರ ಆಡಿಯೋ ಕ್ವಾಲಿಟಿ ಹೆಂಗಿದೆ, ಆಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಹೆಂಗಿದೆ ಅನ್ನೋದನ್ನು ಈಗ ಟೆಸ್ಟ್ ಮಾಡೋಣ. ನಾನೀಗ ಇಲ್ಲಿವರೆಗೆ ಆಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ, ಯಾವ ಮೈಕ್ದಿಂದ ಅಂತಂದರೆ ಬೋಯಾ BY M1 ಮೈಕ್ರಿಂದನೇ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಈಗ ಇದನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತಾ ಇದ್ದೇನೆ ನೋಡ್ರಿ. ಇಲ್ಲಿ ಈ ಕನೆಕ್ಟ್ ಮಾಡಿದ್ದೀನಿ, ಗ್ರೀನ್ ಲೈಟ್ ಆನ್ ಆಯಿತು. ಅಂದರೆ
ಈಗ ಲ್ಯಾಪ್ಟಾಪಿಗೆ ಕನೆಕ್ಟ್ ಆಯಿತಂತೆ. ಈಗ ನಾನು ಆಡಿಯೋ ಇನ್ಪುಟ್ ಡಿವೈಸನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಈಗ ಬೋಯಾ ಮೈಕ್ದಿಂದ ನಾನೀಗ ಈ ಪಿಫೈನ್ ಮೈಕಿಗೆ ಶಿಫ್ಟ್ ಆಗ್ತಾಯಿದ್ದೀನಿ. ಇದರಿಂದ ಈಗ ಆಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ನೋಡಿರಿ. ಹಲೋ, ಈಗ ನೋಡಿರಿ, ಈಗ ಈ ಮೈಕನ್ನು ನಾನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ, ಆಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈಗೇನಾಗಿದೆ ನೋಡಿರಿ, ಮೈಕು ಮತ್ತು ನನ್ನ ನಡುವೆ ಅಂತರ ಎಷ್ಟಿದೆ ಅಂತಂದರೆ ಅಪ್ರಾಕ್ಸಿಮೇಟ್ 1 ಫೀಟ್ ಅಂತರ ಇದೆ. ಇಲ್ಲಿದೆ ನೋಡ್ರಿ. ಆಮೇಲೆ ಈ ನಾಬು ವಾಲ್ಯೂಮ್ ಬಟನ್ ಇದೆಯಲ್ಲ, ಅದನ್ನು ನಾನು ಫುಲ್ ಇಟ್ಟಿದ್ದೀನಿ. ಈಗ ಆಡಿಯೋ ಕ್ಯಾಪ್ಚರಿಂಗ್ ಹೆಂಗಿದೆ, ಅದರ ವ್ಯಾಲ್ಯೂಮ್ ಎಷ್ಟಿದೆ ನೋಡಿರಿ. ಆಮೇಲೆ ಆಡಿಯೋ ಕ್ಲಾರಿಟಿ ಹೆಂಗಿದೆ, 1 ಫೀಟ್ ಅಂತರದಿಂದ ಮಾತನಾಡಿದಾಗ ಆಡಿಯೋನ ಎಷ್ಟೊಂದು ವ್ಯಾಲ್ಯೂಮ್ದಿಂದ ಕ್ಯಾಪ್ಚರ್ ಮಾಡ್ತೈತಿ. ಆಮೇಲೆ ಅದರ ಕ್ಲಾರಿಟಿ ಹೆಂಗಿದೆ ಈಗ ಪರೀಕ್ಷೆ ಮಾಡಿರಿ. ಈಗ ನಾಬನ್ನು ನಾನು 50% ಇಟ್ಕೊತಿದ್ದೀನಿ. ಆಮೇಲೆ ಅದೇ ಅಂತರದಿಂದ ಮಾತಾಡ್ತಾನೆ 1 ಫೀಟ್ ಅಂತರದಿಂದ ಮಾತನಾಡ್ತಾ ಇದ್ದೀನಿ. ಈಗ ಆಡಿಯೋ ಕ್ಯಾಪ್ಚರಿಂಗ್ ಹೆಂಗೆ ಮಾಡ್ತಾಯಿದೆ ನೋಡಿರಿ. ಅಂದರೆ ಗೇನನ್ನು 50% ಇಟ್ಕೊಂಡಾಗ ಆಡಿಯೋ ಕ್ಯಾಪ್ಚರಿಂಗ್ ಹೆಂಗಿದೆ, ಆಮೇಲೆ 100% ಇಟ್ಟಾಗ ಆಡಿಯೋ ಕ್ಯಾಪ್ಚರ್ ಹೆಂಗಿದೆ, ಆಮೇಲೆ 80% ಇದ್ದಾಗ ಆಡಿಯೋ ಕ್ಯಾಪ್ಚರ್ ಹೆಂಗಿದೆ. ಆಮೇಲೆ ಈಗ ನಾವು ಈ ವಿಡಿಯೋ ಮಾಡಿದ ಉದ್ದೇಶ ಏನಂತಂದರೆ, ಆಡಿಯೋ ಕ್ಯಾಪ್ಚರಿಂಗ್ ವ್ಯಾಲ್ಯೂಮು ಚೆನ್ನಾಗೈತೋ ಇಲ್ಲೋ ಅನ್ನೋದನ್ನು ಪರೀಕ್ಷಿಸೋದು ಒಂದನೇ ಕಾರಣ. ಆಮೇಲೆ ಆಡಿಯೋ ಕ್ವಾಲಿಟಿ ಕ್ಲಿಯರ್ ಆ್ಯಂಡ್ ಕ್ರಿಸ್ಪ್ ಆಗಿದೋ ಇಲ್ಲೋ ಅನ್ನೋದನ್ನು ಪರೀಕ್ಷಿಸೋದು ಎರಡನೇ ಕಾರಣ. ಮೂರನೇದಾಗಿ ಇದು ಎಜುಕೇಷ್ನಲ್ ವಿಡಿಯೋ ಮಾಡಲಿಕ್ಕೆ ಚೆನ್ನಾಗಿದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡಲಿಕ್ಕೆ ಇದೊಂದು ಮೂರನೇ ಕಾರಣ. ಈಗ ನೀವು ಕೇಳಿಸ್ಕೊಳ್ತಾ ಇದ್ದೀರಲ್ಲ, ನೋಡ್ತಾ ಇದ್ದೀರಲ್ಲ, ಆಡಿಯೋ ಇದೇ ಮೈಕ್ದಿಂದನೇ ಕ್ಯಾಪ್ಚರ್ ಆಗ್ತಾಯಿದೆ. ಈಗ ವ್ಯಾಲ್ಯೂಮನ್ನು ನಾನು 80% ಇಟ್ಟಿದ್ದೀನಿ. ಆಮೇಲೆ 1 ಫೀಟ್ ಅಂತರದಿಂದ ಮಾತನಾಡ್ತಾ ಇದ್ದೀನಿ. ಇದರ ಆಡಿಯೋ ಕ್ವಾಲಿಟಿ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋನ ನೀವು ನೋಡಿದಾಗ ಮತ್ತು ಕೇಳಿಸ್ಕೊಂಡಾಗ ಇದರ ಆಡಿಯೋ ಕ್ವಾಲಿಟಿ ನಿಮ್ಗೆ ಗೊತ್ತಾಗ್ತದೆ. ಈಗ ನಾವು ವಿಡಿಯೋ ಮಾಡುವಾಗ ಇದರದ್ದು ಆಡಿಯೋ ಕ್ವಾಲಿಟಿ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಕೈತಿ. ಆಮೇಲೆ ಈ ಮೈಕನ್ನು ಬಳಸೋದ್ರಿಂದ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಬಳಸ್ಕೊಂಡು ಆಡಿಯೋನ ಎಡಿಟ್ ಮಾಡುವಂಥ ಅವಶ್ಯ ಇಲ್ಲ. ಯಾಕಂದರೆ ಇದನ್ನು ಆಲ್ಮೋಸ್ಟ್ ಆಲ್ ಬ್ಯಾಕ್ಗ್ರೌಂಡ್ ನಾಯ್ಸನ್ನು ಇದು ರಿಮೂವ್ ಮಾಡ್ತೈತಿ. ಆಮೇಲೆ ಆಡಿಯೋ ಕ್ಲಾರಿಟಿ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಈ ವಿಡಿಯೋ ಮಾಡುವ ಉದ್ದೇಶ ಏನಂತಂದರೆ, ಈ ಪ್ರಾಡಕ್ಟನ್ನು ಪ್ರಮೋಟ್ ಮಾಡುವ ಸಲುವಾಗಿ ಅಲ್ಲ, ನನಗೆ ಮೈಕು ಮತ್ತು ನಮ್ಮ ನಡುವಿನ ಅಂತರ ದೂರ ಇದ್ದಾಗೂ ಚೆನ್ನಾಗಿ ಆಡಿಯೋನ ಕ್ಯಾಪ್ಚರ್ ಮಾಡುವಂಥ ಮೈಕನ್ನು ಹುಡುಕ್ತಾ ಇದ್ದೆ. ಇವಾಗ ಈ ಮೈಕ್ ಸಿಕ್ಕಿದೆ. ಇದರ ಆಡಿಯೋ ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಗಿದೆ. ನಿಮಗೆ ಈ ಮೈಕ್ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು, ಬಿಡ್ಬೋದು, ನಿಮಗಿಷ್ಟ, ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಬಟ್ ನಾನು ಈ ವಿಡಿಯೋ ಮಾಡೋದು ಉದ್ದೇಶ ಏನಂದರೆ, ಕೇವಲ ಮಾಹಿತಿಗಾಗಿ, ಈ ಪ್ರಾಡಕ್ಟನ್ನು ಪ್ರಮೋಟ್ ಮಾಡೋದಕ್ಕಾಗಲಿ, ಈ ಪ್ರಾಡಕ್ಟನ್ನು ತಗೊಳ್ಳಿ ಅಂತ ಪ್ರೋತ್ಸಾಹಿಸೋದಕ್ಕಾಗಿ ಮಾಡಿದ್ದಲ್ಲ. ಈ ಮೈಕ್ ನನಗೆ ಇಷ್ಟವಾಗಿದ್ದರಿಂದ, ಇದರ ಆಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ಯಾಪ್ಚರಿಂಗ್ ವ್ಯಾಲ್ಯೂಮು ಚೆನ್ನಾಗಿರೋದ್ರಿಂದ ಈ ಪ್ರಾಡಕ್ಟನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ನಿಮಗೂ ಇಷ್ಟ ಆದರೆ ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು, ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.